ಬಂದಿದ್ ಗೊತ್ತಾಯ್ತು, ವಿಷಯ ಏನ್ ಹೇಳು. ಗೊತ್ತಾಗೈತಾ ಅತ್ತೆ? ಎದುರುಗಡೆ ಮನೆ ಶಾರದಾಂಟಿ ಮನೆಯಲ್ಲಿ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಓ ಹೌದಾ? ಪಕ್ಕದ ಬೀದಿ ಪಂಕಜ ಅವ್ರ ಮನೆಯಲ್ಲೂ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಹ್ಮ್. ಆಚೆ ಬೀದಿ ಆಚಾರ್ಯರ ಮನೆಯಲ್ಲೂ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಈಗ ನೀನು ಮಾಡು, ಬೇಡ ಅಂದವ್ರು ಯಾರು? ಅತ್ತೆ, ನನ್ಗಿರೋ ವರ್ಕ್ ಪ್ರೆಷರ್ಗೆ ನಾನು ಎಲ್ಲಿ ಪೂಜೆ ಮಾಡಕ್ಕಾಗುತ್ತೆ? ಅಂದ್ರೆ ನೀವ್ ಫ್ರೀ ಇದ್ದೀರಾ, ನೀವ್ ಮಾಡಿ ಅಂತ ಅರ್ಥ? ಅಶ್ಶೋ, ಅತ್ತೆ ಅಂದ್ರೆ ಅತ್ತೆ. ಸೂಪರ್ ಅತ್ತೆ ನೀವು. ನನ್ ಮನ್ಸಿನ ಮಾತ್ನ ಹಂಗೆ ಕ್ಯಾಚ್ ಹಿಡಿದು ಬಿಡ್ರಲ್ಲ. 30 ವರ್ಷ ಸೊಸಾಗಿದ್ದವಳು ಕಣೆ ನಾನು. ಹಾಗಿದ್ರೆ ನವರಾತ್ರಿ ಮಾಡ್ತೀರಾ ಅತ್ತೆ? ನೋಡಮ್ಮ, ನಂಗೆ ಈ ನವರಾತ್ರಿ ಗಿವರಾತ್ರಿ ಏನು ಗೊತ್ತಿಲ್ಲ. ನೀನ್ ಹೇಳ್ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದ್ರೆ ಮಾಡೋಣ ಬಿಡು. ನಿಮಗ್ ಗೊತ್ತಿಲ್ವಾ ಅತ್ತೆ? ಅಯ್ಯೋ ನೋಡೆ, ನಮ್ ಕಾಲದಲ್ಲಿ, ಅದ್ರಲ್ಲೂ ನಮ್ಮ ಅಂತನದಲ್ಲಿ ನವರಾತ್ರಿ ಗಿವರಾತ್ರಿ ಎಲ್ಲ ಮಾಡ್ತಿರ್ಲಿಲ್ಲ. ನಾವು ಮಾಡ್ತಾ ಇದ್ದಿದೆ ಯುಗಾದಿ, ದೀಪಾವಳಿ, ಗಣೇಶ, ಮಾರ್ನಮಿ ಅಂತ ಜೋರಾಗಿ ಮಾಡ್ತಿದ್ವಮ್ಮ. ಇವೆಲ್ಲ ನನಗ್ ಗೊತ್ತಿಲ್ಲಪ್ಪ. ಅದ್ರಲ್ಲೂ ಈಗಿನ ಕಾಲದಲ್ಲಿ ಹಬ್ಬ ಅಂತ ಯಾಕೆ ಮಾಡ್ತಾರೆ ಹೇಳು? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಫೋಟೋ ತಕ್ಕೊಳಕ್ಕೋ, ರೀಲ್ಸ್ ಮಾಡಕ್ಕೋ, ಅದನ್ನೆಲ್ಲ ಇನ್ಸ್ಟಾಗೋ ಫೇಸ್ಬುಕ್ಕೋ ಪೋಸ್ಟ್ ಮಾಡಕ್ಕೋ ಮಾಡ್ತಾರೆ ಅಷ್ಟೇ. ಅತ್ತೆ, ಇದು ಕಾಲ ಅತ್ತೆ. ಮೊಬೈಲ್ ಮುಂದೆ ಒಂಚೂರು ಕೆಮ್ಮದ್ರೆ ಸಾಕು, ಯೂಟ್ಯೂಬ್ ಅಲ್ಲಿ ಔಷಧಿಗಳ ಲಿಸ್ಟೇ ಓಪನ್ ಆಗ್ಬಿಡುತ್ತೆ. ಕಾಲ ಕೆಟ್ಟ ಹೋಯ್ತಮ್ಮ. ಹೌದಾ ಅತ್ತೆ? ಹೌದು ಅತ್ತೆ. ಅತ್ತೆ, ನವರಾತ್ರಿ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ಹಬ್ಬ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನಾಳೆ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಬಿಡೋಣ. ಈಗ ನನಗೆ ವರ್ಕ್ ಮಾಡೋದಕ್ಕೆ ಟೈಮ್ ಆಯ್ತು, ನಾನು ಹೋಗಿ ವರ್ಕ್ ಮಾಡ್ತೀನಿ. ಹೋಗಮ್ಮ. ಸರಿ ಅತ್ತೆ, ಥ್ಯಾಂಕ್ ಯು ಅತ್ತೆ. ಫ್ರೆಂಡ್ಸ್, ನನ್ನ ಸೊಸೆ ತುಂಬಾ ಒಳ್ಳೆಯವಳು. ಬಾಯಿ ಸ್ವಲ್ಪ ಜಾಸ್ತಿ ಅಷ್ಟೇ, ಆದ್ರೆ ಮನ್ಸು ಮಾತ್ರ ಬೆಣ್ಣೆ ತರ, ಮಗು ತರ ಇರ್ತಾಳೆ. ಇಲ್ಲಮ್ಮ, ಕೆಲಸ ಮಾಡು. ಕೌಸಲ್ಯ ಸುಪ್ರಜಾ ರಾಮ ಪ್ರಕೃತಿ, ಅಯ್ಯೋ ದೇವ್ರೆ, ಬೆಳಗಿನ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿದ್ಲು, ಇನ್ನೂ ಎದ್ದೇ ಇಲ್ವಲ್ಲ. ಪಾಪ, ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ಲು ಅನ್ಸುತ್ತೆ, ಅದಕ್ಕೆ ಎದ್ದಿಲ್ಲ. ಫ್ರೆಂಡ್ಸ್, ನನ್ನ ಸೊಸೆ ಬೇಗ ಎದ್ದು ಕೆಲಸ ಮಾಡ್ತಾಳೆ. ರೆಸ್ಟ್ ಮಾಡ್ಲಿ ಅಲ್ವಾ? ನಾನೇ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಹಚ್ಕೋತೀನಿ. ಬಂಗಾರ ನನ್ನ ಸೊಸೆ. ಬನ್ನಿ ಕ್ಲೀನ್ ಮಾಡೋಣ. ಅಪ್ಪ, ಏನ್ ಬೆಳಗ್ಗೆನೆ ಮಳೆ ಹಿಡ್ಕೊಂಡಿದ್ಯಲ್ಲ. ಈ ಬೆಂಗಳೂರಲ್ಲಿ ಅದು ಯಾವಾಗ ಮಳೆ ಬರುತ್ತೋ ಯಾವಾಗ ಬರಲ್ವೋ ಗೊತ್ತೇ ಆಗಲ್ಲ. ಏನ್ ಗಲೀಜಪ್ಪ ಮನೆ ಮುಂದೆ ಎಲ್ಲ. ಪಕ್ಕದ ಮನೆಯೊಳಗೆ ಎಷ್ಟು ಕೊಬ್ಬು. ಇರೋ ಬರೋ ಕಸನೆಲ್ಲ ತಗೊಂಡು ನಮ್ಮ ಮನೆ ಮುಂದೆನೆ ಹಾಕಿದಾಳೆ. ಅವ್ನ ಮನೆ ಮುಂದೆ ತಳ್ತೀನಿ. ಇವನು ಯಾವನೋ ದರಿದ್ರು ನಮ್ಮ ಮನೆ ಮುಂದೆನೆ ನಿಲ್ಸಿದಾನೆ ಗಾಡಿನ. ಸದ್ಯ ಮಳೆ ಬಂದಿರೋದ್ರಿಂದ ನೀರು ಹಾಕೋ ಕಷ್ಟ ತಪ್ತು. ಅಂಬುಜಾ, ಇವಾಗ ಮಾಡ್ತೀನಿ ನೋಡಿ ನಿನಗೆ. ಏನ್ರಿ ಅಂಬುಜಾ ಅವ್ರೆ, ಬೆಳಗ್ಗೆಯಿಂದ ನಿಮ್ನ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲ. ಓ ಹೌದಾ? ನೋಡಕ್ಕಾಗ್ಲಿಲ್ಲ ಅಂದ್ರೆ ಕಣ್ ಮುಚ್ಕೊಳ್ಳಿ. ನಾನು ಹಾಗಲ್ಲ ಹೇಳಿದ್ದು, ಬೆಳಗ್ಗೆಯಿಂದ ಕಸ ಗುಡಿಸ್ತಾ ಇದ್ದೀರಾ, ಈಗ ನೋಡಿದ್ರೆ ರಂಗೋಲಿ ಹಾಕ್ತಾ ಇದ್ದೀರಾ. ಯಾಕೆ ನೀವು ಇದೆಲ್ಲ ಮಾಡೋದಿಲ್ವಾ? ನಾನು ಮಾಡ್ತಿದ್ದೆ ರೀ, ನನ್ನ ಸೊಸೆ ಬರೋಕ್ಕೂ ಮುಂಚೆ. ಈಗೆಲ್ಲ ನನ್ನ ಸೊಸೆನೇ ಮಾಡ್ಕೋತಾಳೆ. ಅದ್ ಸರಿ, ನಿಮ್ಮನೇಲಿ ನವರಾತ್ರಿ ಹಬ್ಬ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ನನ್ನ ಸೊಸೆ ಇನ್ನೂ ಮಲಗಿದಾಳೆ. ಅವಳು ಎದ್ ಕೂಡ್ಲೆ ಕೆಲಸ ಎಲ್ಲ ಶುರು ಮಾಡ್ತೀವಿ. ಯಾಕ್ರಿ ನೀವು ಮಾಡೋದಿಲ್ವಾ? ಏ, ಮಾಡ್ದೆ ಇರಕ್ಕಾಗತ್ತಾ? ನನ್ನ ಸೊಸೆ ಎಲ್ಲ ರೆಡಿ ಮಾಡಿದಾಳೆ, ನನ್ಗೇನು ಟೆನ್ಷನ್ನೇ ಇಲ್ಲ. ನನ್ನ ಸೊಸೆನೂ ಎಲ್ಲ ಮಾಡ್ತಾಳೆ, ಆದ್ರೆ ಪಾಪ ಅವಳಿಗೆ ನೈಟ್ ಶಿಫ್ಟ್, ರಾತ್ರಿ ಎಲ್ಲ ಕೆಲಸ ಮಾಡಿದಾಳೆ, ಅದಕ್ಕೆ ಏನು ಮಾಡಿಲ್ಲ. ಅಯ್ಯೋ ಸುಮ್ನಿರಿ, ಯಾರು ಮಾಡ್ದೇ ಇರೋ ಕೆಲ್ಸನ ನಿಮ್ ಸೊಸೆ ಏನ್ ಮಾಡ್ತಿಲ್ಲ. ನಮ್ ಸೊಸೆನು ದೊಡ್ಡ ಕಂಪ್ನಿಲ್ ಕೆಲಸ ಮಾಡ್ತಿದ್ದಾಳೆ. ಪಾಪ ನನ್ ಸೊಸೆ, ಅವಳು ಕೆಲಸ ಮುಗ್ದಿದೆ ಬೆಳಗಿನ ಜಾವ 4 ಗಂಟೆಗೆ. ಕೆಲಸ ಮುಗಿದ್ಮೇಲೂ ಅವಳು ಮಲಗ್ಲೇ ಇಲ್ಲ ಗೊತ್ತಾ, ಅಪ್ಪದ ಕೆಲಸ ಶುರು ಮಾಡ್ಕೊಂಡ್ಲು. ಹೌದಾ? ಹೌದು ರೀ. ನೀವು ನಿಮ್ ಸೊಸೆನ ಅಡ್ಪಸ್ತಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಕೆಲಸ ನೀವೇ ಮಾಡಿದ್ರೆ ಹೇಗೆ? ಹಾಗೇನಿಲ್ಲ ರಾಣಿಯವ್ರೆ, ನನ್ನ ಸೊಸೆನೂ ಎಲ್ಲ ಕೆಲಸ ಮಾಡ್ತಾಳೆ. ಏನ್ ಮಾಡ್ತಾಳೋ ಏನೋ, 8 ಗಂಟೆ ಆದ್ರೂ ಇನ್ನೂ ಮಲ್ಗೆ ಇದ್ದಾಳೆ. ನೀವು ನಿಮ್ ಸೊಸೆನ ಅಡ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ನಿಮ್ ತಲೆ ಮೇಲೆ ಕೂತಿದ್ದಾಳೆ. ನಿಮ್ಮನೆ ಸುದ್ದಿ ನಮ್ಗೆ ಯಾಕೆ? ಬರ್ತೀನಿ ಅಂಬುಜಾ.
ಇವತ್ತು ಯಾರ ಮುಖವ ನಾನು ನೋಡಿದೆ. ಅತ್ತೆ ಕಾಫಿ ಬೇಡ ತಗೊಳ್ಳಿ ಅತ್ತೆ. ಬೇಡ ಅಂತ ಹೇಳಿದ್ನಲ್ಲ. ಅಯ್ಯೋ ಅದನ್ನೇ ಮೆಲ್ಲಗೆ ಹೇಳಿದ್ರೆ ಆಗುತ್ತಲ್ಲ. ಮೇಲೆ ಹೇಳ್ದೆ ನೀನ್ ಕೇಳಿಲ್ವಲ್ಲ. ನಿಜವಾಗ್ಲೂ ಬೇಡ್ವಾ? ಹೋಗೆ. ಇವಮ್ಮ ಯಾಕೆ ಮಲ್ಲಗರು ಬಂದೊಳಂಗ ಏನೇ ಅದು? ಲ್ಯಾವಿಸ್ಟೇ ಕಾಫಿ ವೇಸ್ಟ್ ಆಗೋಯ್ತು. ವೇಸ್ಟ್ ಆದ್ರೆ ನೀನೇ ಕುಡಿ, ನಾನೇ ಡಸ್ಟ್ ಬಿನ್ ಅಲ್ಲ. ಕರೆ ಕರೆಯುತ್ತೆ. ಅಯ್ಯಯ್ಯೋ ಮನೆಯಲ್ಲಿ ತರಕಾರಿನೇ ಇಲ್ವಲ್ಲ ಸಾಂಬಾರ್ ಮಾಡೋಣ ಅಂದ್ರೆ. ಥು, ಆ ತರಕಾರಿ ಮಾರೋಳು ಬೇರೆ ಇವತ್ತೇ ಬಂದಿಲ್ಲ. ಏನ್ ಮಾಡ್ಲಿ? ತಡಿ, ಅತ್ತೆಗೆ ತರಕಾರಿ ತಗೊಂಬನ್ನಿ ಅಂತ ಹೇಳ್ತೀನಿ. ಅತ್ತೆ ಅತ್ತೆ. ಸರಿ ಕಣೆ, ಅವಳ ಬರ್ಡೇನ ದೊಡ್ಡ ಕ್ಲಬ್ ಅಲ್ಲಿ ಗ್ರ್ಯಾಂಡ್ ಆಗಿ ಬೇಡ. ಸರಿ, ನಾನು ಆಮೇಲೆ ಮಾಡ್ತೀನಿ ಕಣೆ, ಬಾಯ್. ಚೆನ್ನಾಗಿ ಕಾಣಿಸ್ತಿದ್ದೀರಾ ಅತ್ತೆ. ಸ್ವಲ್ಪ ತರಕಾರಿ ಖಾಲಿ ಆಗೋಗಿದೆ, ತಗೊಂಬಂದ್ ಕುಡಿ. ನಾನೇನ್ ಕೆಲಸದವಳು ಅನ್ಕೊಂಡಿದ್ದೇನೆ, ಬೇಕಿದ್ರೆ ಹೋಗಿ ತಗೊಂಡ್ ಬಾ ಹೋಗೋ. ಅತ್ತೆ ನನ್ಗೆ ಆನ್ಲೈನ್ ಮೀಟಿಂಗ್ ಇದೆ ಅತ್ತೆ, ನನ್ಗೆ ಹೋಗಕ್ಕಾಗಲ್ಲಪ್ಪ, ಪ್ಲೀಸ್ ತಗೊಂಬನ್ನಿ. ನಾನು ಆನ್ಲೈನ್ ಅಲ್ಲೇ ಇದ್ದೀನಿ, ನನಗೂ ಹೋಗಕ್ಕಾಗಲ್ಲ, ನೀನೇ ಹೋಗಿ ತಗೊಂಡ್ ಬಾ. ತಿನ್ನಕ್ ಬರ್ತೀಯಲ್ಲ ಹಾಗೆ ಹೇಳ್ತೀನಿ. ಏನಂದೆ? ಏನಿಲ್ಲ ಅತ್ತೆ, ನಾನೇ ತಗೊಂಬಂದು ಅಡ್ಗೆ ಮಾಡ್ತೀನಿ, ಊಟಕ್ಕೆ ಬನ್ನಿ. ನನಗೆ ಟಾಂಗ್ ಕೊಡ್ತಾಳೆ. ಆ ರಾಣಿ ಹೇಳಿದ್ದು ಸರಿನೇ, ನಾನು ನನ್ನ ಸೊಸೆನ ತಲೆ ಮೇಲೆ ಕೂರ್ಸ್ಕೊಂಬಿಟ್ಟಿದ್ದೀನಿ. ಅಂಬುಜಮ್ಮನವ್ರೆ, ಅಂಬುಜಮ್ಮನವ್ರೆ, ತರಕಾರಿ ತಂದೀವಿ, ಬನ್ನಿ. ಅಂಬುಜಮ್ಮನವ್ರೆ, ಬಂದೆ. ಓಹೋ, ಬಂದ? ನೀವು ತರಕಾರಿ ತಗೊಂಡು ಬೋಣಿ ಮಾಡಿಲ್ಲ ಅಂದ್ರೆ ಇಡೀ ದಿನ ನಂಗೆ ಲಾಭನೇ ಆಗಕ್ಕಿಲ್ಲ ಅಂತೀನಿ. ಸಾಕ್, ಸುಮ್ನೆ ಡೈಲಾಗ್ ಹೊಡಿಬೇಡ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ರಾಣಿ ಮನೆ, ಅಲ್ಲಿ ರಾಣಿ ಅಮ್ಮನವ್ರೆ ನೀವು ತರಕಾರಿ ತಗೊಳ್ಳಿಲ್ಲ ಅಂದ್ರೆ, ಬೋಣಿ ಮಾಡ್ಲಿಲ್ಲ ಅಂದ್ರೆ ನನ್ಗೆ ವ್ಯಾಪಾರನೇ ಆಗಲ್ಲ ಅಂತ ಡೈಲಾಗ್ ಹೊಡಿತ್ಯಾ. ಇದೆಲ್ಲ ವ್ಯಾಪಾರ ಟ್ರಿಕ್ಸ್ ಅಂತ ಗೊತ್ತು, ಬಿಲ್ಡಪ್ ಸಾಕು, ಇಳಿಸು. ಟೊಮೊಟೊ ಹೆಂಗಿದೆ ಕೆಜಿ? ಇದಾ 70 ರೂಪಾಯಿ. 70 ರೂಪಾಯ? ಕ್ಯಾಪ್ಸಿಕಮ್ಮು? ಇದು 40 ರೂಪಾಯಿ. ಯಾರಿದ್ದೀರಾ ಮನೇಲಿ? ಯಾರದ ಬಾರಪ್ಪ ಇಲ್ಲಿ. ಇದು ಅಮ್ಮ ಮನೆ ನಂಬರು 502. ಪ್ರಕೃತಿ ಅನ್ನೋರು ತರಕಾರಿ ಬುಕ್ ಮಾಡಿದ್ರು, ಅದನ್ನ ಕೊಡೋಣ ಅಂತ ಬಂದೆ. ಪ್ರಕೃತಿ ಅಂದ್ರೆ ಯಾರಿಲ್ಲಿ? ಅಖಂಡ ಅಧಿಕಾರ ಇದ್ರು ಅತ್ಯಂತ ವಿನಯದಿಂದ ವರ್ತಿಸೋಳೆ ಪ್ರಕೃತಿ ಅಂದ್ರೆ ನಾನೇ. ತರಕಾರಿ ಬುಕ್ ಮಾಡಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. 540 ರೂಪಾಯಿ ಇದ್ದು. ಫೋನ್ ಪೇ ಮಾಡ್ತೀನಿ. ಓಕೆ ಅಮ್ಮ, ಬಂದೆ, ಥ್ಯಾಂಕ್ ಯು. ಅಲ್ಲ ಅಮ್ಮವ್ರೆ, ಕಷ್ಟ ಬಿದ್ದಿ ತರಕಾರಿನೆಲ್ಲ ನಾನೇ ಬೆಳೆದು ಮನೆ ತನಕ ತಗೊಂಬಂದ್ರೆ ಮೂಸೋರೆ ಯಾರು ಇಲ್ಲ ಮುಂದಕ್ಕೆ ಹೋಗೋ ದಾಸಯ್ಯ ಅನ್ನೋ ತರ ನಿಮ್ ಸೊಸೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಒಣಗೋಗಿರೋ ಕೊಳ್ತೋಗಿರೋ ತರಕಾರಿನೆಲ್ಲ ತರ್ಸ್ಕೊಂಡಿದಾರಲ್ಲ, ಸರಿನಾ ಇದು? ನೋಡೆ, ಅವಳು ಬುಕ್ ಮಾಡಿರೋದನ್ನ ನನ್ಗೆ ಹೇಳೇ ಇಲ್ಲ. ನಿಮ್ಗೆ ಹೇಳಿಲ್ವಾ? ಯಪ್ಪ, ದೇವ್ರಂತ ಅತ್ತೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಆ ದೇವ್ರು ಒಂದೇ, ನೀವು ಒಂದೇ. ನಿಮ್ಮನ್ನ ಮಾತಾಡ್ಸ್ದೆ ಮೂತಿ ತಿರ್ಕೊಂಡು ಒಳಗಡೆ ಹೋದಾಗ್ಲೇ ಅನ್ಕೊಂಡೆ ನಾನು. ಆ ಥರ ಏನಿಲ್ಲ ಕಣೆ, ಪಾಪ ನನ್ ಸೊಸೆ ಬೇಕು ಅಂತ ಏನ್ ಮಾಡಿರಲ್ಲ. ಪಾಪ ಪಾಪ ಅಂದಾನೆ ನಿಮ್ ಸೊಸೆ ತಲೆ ಮೇಲೆ ಕೂತ್ಕೊಂಡಿರೋದು. ನಿಮ್ಮಂತ ಅತ್ತೆ ನನ್ಗೇನಾದ್ರೂ ಸಿಕ್ಕಿದ್ರೆ ಪಾದ ಪೂಜೆ ಮಾಡಿ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತಿದ್ದೆ. ಆದ್ರೂ ತರಕಾರಿನ ಬುಕ್ ಮಾಡಿದ್ದು ನಿಮಗ್ ಗೊತ್ತಿಲ್ಲ ಅಂದ್ರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ದೊಡ್ಡವ್ರ ಮನೆ ವಿಷಯ ನಮ್ಗೆ ಯಾಕೆ, ನಾನಿನ್ ಬರ್ತೀನಿ. ಎಷ್ಟು ಚೆನ್ನಾಗಿತ್ತು ತರಕಾರಿ, ತಗೋಬೇಕಾಗಿತ್ತು. ಮುಂದಿನ ಸರಿ ಬಂದಾಗ ತಗೊಳ್ಳಿ, ಮರೀದೆ. ತಗೋತೀನಿ, ಹೋಗು. ಅಯ್ಯೋ ನನ್ನ ನೆನ್ಪಿತ್ತು, ಹಾಕ್ಬಿಡಿ. ಹೆಂಗೆ ತಗೋ, ನಿನ್ ಗಂಟೆ ಯಾರಿಗ್ ಬೇಕು? ಬರ್ತೀನಮ್ಮವ್ರೆ. ಬರಬೇಡ, ಹೋಗಮ್ಮ. ಬಂದ್ಬಿಡ್ಲು, ತರಕಾರಿ ಮಾಡ್ಕೊಂಡು ಹೋಗ್ಬೇಕು ತಾನೆ. ಇವರೆಲ್ಲ ಹೇಳ್ತಿರೋದೇ ಸರಿ ಇಲ್ವೋ, ಅಥವಾ ನನ್ನ ಸೊಸೆನೇ ಸರಿ ಇಲ್ವೋ? ಪ್ರಕೃತಿ ಹಾಳದವಳೆ, ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ಅತ್ತೆ, ನನ್ ಕೆಲಸ ಎಲ್ಲ ಮುಗೀತು, ಬನ್ನಿ ಮನೆ ಕ್ಲೀನ್ ಮಾಡೋಣ. ನಾನ್ ಬರಲ್ಲ, ಬೇಕಿದ್ರೆ ನೀನೇ ಮಾಡ್ಕೊ ಹೋಗು. ಇದ್ಯಾಕತ್ತೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಹಬ್ಬ ಮಾಡ್ಬೇಕು ಅಂತ ಹುಚ್ಚಿರೋದ್ ದಿನಕ್ಕೆ ತಾನೆ, ನೀನೇ ಮಾಡೋಗು. ಅದು ಹುಚ್ಚಲ್ಲ, ಮನೆಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಓಹೋ, ಮನೆಗೆ ಒಳ್ಳೇದಾಗ್ಲಿ ಅಂತ ನಿನ್ ಮನ್ಸಲ್ಲಿದ್ದಿದ್ರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು. ನನಗೆ ನೈಟ್ ಶಿಫ್ಟ್ ಕೆಲಸ ಇದೆ ಅಂತ ನೆನ್ನೆನೆ ಹೇಳಿರ್ಲಿಲ್ವಾ? ನೆನ್ನೆನೆ ನೀನು ಹೇಳಿದ್ದಲ್ಲ ಬೆಳಗ್ಗೆನೆ ಇದೆಲ್ಲ ಕೆಲಸ ಮಾಡ್ತೀನಿ ಅಂತ. ಅತ್ತೆ, ನನ್ ಕೆಲಸ ಮುಗ್ದಿದ್ದೆ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಹೆಂಗೆ ದೊಳಕಾಗುತ್ತೆ ಹೇಳಿ? ಯಾಕೆ ಆಗಲ್ಲ? ಪಕ್ಕದ ಮನೆ ರಾಣಿ ಸೊಸೆ ನೋಡು, ಅವಳು ನೈಟ್ ಶಿಫ್ಟೇ ಕೆಲಸ ಮಾಡೋದು. ಅವಳು ಕೆಲಸ ಮುಗ್ದಿರೋದು ಬೆಳಗಿನ ಜಾವ 5 ಗಂಟೆಲಿ. ಆದ್ರೂ ಆ ಹುಡುಗಿ ಮಲಗದೆ ಎಲ್ಲ ಕೆಲಸ ಮುಗಿಸಿ ಹಬ್ಬಕ್ಕೆ ರೆಡಿ ಮಾಡಿಲ್ವಾ? ಅತ್ತೆ, ಅವ್ರವ್ರನ್ನ ಕಂಪೇರ್ ಮಾಡಿ ಮಾತಾಡೋದಾದ್ರೆ ನಾನು ಹಬ್ಬನೇ ಮಾಡಲ್ಲ. ನೀನ್ ಹಬ್ಬ ಮಾಡಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಹೋಗಿಲ್ಲ. ಅಯ್ಯೋ ದೇವ್ರೇ, ನನಗೆ ರಾಣಿ ಸೊಸೆ ತರ ಸೊಸೆನಾದ್ರೂ ಇರ್ಬಾರ್ದಾಗಿತ್ತಾ? ನನಗೆ ರಾಣಿ ತರ ಅತ್ತೆನಾದ್ರೂ ಇರ್ಬಾರ್ದಾಗಿತ್ತಾ? ಹೌದಾ? ಹೌದು ಹೌದಾ? ಹೌದು ಹೌದಾ? ಹೌದು ಕಣೆ.
ಅಂಬುಜಾ ಅವ್ರೆ, ಇದೇ ನೀವ್ ಅಡಿಗೆ ಮನೇಲಿ? ಇನ್ನೇನ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇರ್ಬೇಕಾಗಿತ್ತಾ? ಬಿಸ್ನಿರ್ಬೇಕಾಗಿತ್ತು, ಅದಕ್ಕೆ ಬಂದೆ. ನಿಮ್ಗೆ ಹಿಂಗ ಆಗ್ಬಾರ್ದಿತ್ತು. ನಿಮ್ಗೆ ಗೊತ್ತಾ, ನನ್ ಸೊಸೆ ಒಂದ್ ಗ್ಲಾಸ್ ನೀರ್ ತರೋದಕ್ಕೂ ನನ್ನ ಅಡಿಗೆ ಮನೆ ಕಡೆ ಬಿಡೋದೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಅವ್ರವ್ರು ಪಡ್ಕೊಂಬಂದ್ ಭಾಗ್ಯ. ನನ್ನ ಹಣೆ ಬರ ಹೀಗಿತ್ತು. ಅದ್ ಸರಿ, ನೀನೇನ್ ಬಂದಿದ್ದು? ನಾಳೆಯಿಂದ ನವರಾತ್ರಿ ಶುರು ಅಲ್ವಾ? ನವರಾತ್ರಿ ಶುರು ಆಗೋಕ್ ಮುಂಚೆ ನಮ್ಮನೇಲಿ ಒಂದು ಸಣ್ಣ ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ಕರೆಯೋಣ ಅಂತ ಬಂದೆ. ನೀವು ನವರಾತ್ರಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅದಲ್ಲ, ಕೆಲಸ ಎಲ್ಲ ಮುಗೀತಾ? ಮುಗಿಯೋದಲ್ಲ, ಶುರುನೇ ಆಗ್ಲಿಲ್ಲ. ಯಾವ ನವರಾತ್ರಿನೂ ಇಲ್ಲ, ಗಿವರಾತ್ರಿನೂ ಇಲ್ಲ. ಇಂಥ ಸೊಸೆನ್ ಕಟ್ಕೊಂಡು ಯಾವ ನವರಾತ್ರಿ ಮಾಡ್ತೀರಾ? ಆದ್ರೂ ನೀವು ನಿಮ್ ಸೊಸೆಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕಿತ್ತು. ಕಲಿಸ್ತೀನಿ. ಹಬ್ಬ ಮುಗಿದ್ಮೇಲೆ ಊರಿಂದ ನನ್ ಮಗ ಬರ್ತಾನಲ್ಲ, ಅವಾಗ ಇದೆ ಅವಳಿಗೆ ಮಾರಿ ಹಬ್ಬ. ನೋಡಿ, ಈಗ ನಿಮ್ಮನ್ನ ಪೂಜೆ ಕರ್ದ್ಬಿಟ್ಟು ನಿಮ್ ಸೊಸೆನ್ ಕರ್ದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾಳೆ. ಎಲ್ಲಿ ನಿಮ್ ಸೊಸೆ? ಒಂದ್ ಮಾತು ಕರ್ದ್ಬಿಡ್ತೀನಿ. ಮೇಲೆ ರೂಮಲ್ಲಿ ಕುಕ್ರು ಬಡ್ದಿದ್ದಾಳೆ, ಅಲ್ಲೇ ಹೋಗಿ ಹೇಳಿ. ನಿಮ್ ಸೊಸೆ ತರ ನನ್ ಸೊಸೆ ಏನಾರು ಆಗಿದ್ರೆ ಇಷ್ಟೊತ್ಕೊಳಗೆ ಅವ್ರ ಅಪ್ಪನ ಮನೆ ದಾರಿ ತೋರಿಸ್ತಿದೆ. ನೀವಾಗಿದ್ದಕ್ಕೆ ಸುಮ್ನಿದ್ದೀರಾ. ಸುಮ್ನೆ ಇರ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಆದ್ರೂ ಅಂಬುಜಾ ಅವ್ರೆ, ನಿಮ್ಮನೆ ವಿಷಯ ನನಗೆ ಯಾಕೆ? ಅವಳಿಗೂ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ತೀನಿ, ನೀವು ಮರೀದೆ ಬನ್ನಿ. ಬಂದ್ಬಿಟ್ಲು ಬಿನ್ನಾಣ್ಗಿತ್ತಿ. ಇವಳು ಹೇಳ್ತಾ ಇರೋದಕ್ಕೂ ನನ್ ಸೊಸೆ ಮಾಡ್ತಾ ಇರೋದಕ್ಕೂ ಸರಿಯಾಗಿದೆ. ನಿಮ್ಮನೆ ವಿಚಾರ ನನ್ಗ್ಯಾಕೆ, ನಿಮ್ಮನೆ ವಿಚಾರ ನನ್ಗ್ಯಾಕೆ ಅಂತ ಎಲ್ಲರೂ ಊರ್ ಡಂಗುರ ಸಾರ್ತಾಳೆ. ನನ್ ಮಗ ಬರ್ಲಿ, ಇದೆ ನನ್ ಸೊಸೆಗೆ. ಪ್ರಕೃತಿ, ಓ ಆಂಟಿ, ಬನ್ನಿ ಆಂಟಿ ಕೂತ್ಕೊಳ್ಳಿ. ಪಾಪ ನೀನು ರಾತ್ರಿ ಎಲ್ಲ ಆಫೀಸ್ ಕೆಲಸ ಅಂತ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತೀಯ, ಬೆಳಿಗ್ಗೆ ಹೊತ್ತು ಮನೆ ಕೆಲಸ ಮಾಡ್ತೀಯ. ಸೂಪರ್ ನೀನು. ಏನ್ ಮಾಡೋಕ್ಕಾಗುತ್ತೆ ರಾಣಿ ಆಂಟಿ, ಎಲ್ಲ ಮಾಡ್ಲೇಬೇಕಲ್ಲ. ಏನ್ ಬಂದಿದ್ದು? ಏನಿಲ್ಲ, ನಾಳೆಯಿಂದ ನವರಾತ್ರಿ ಶುರು ಅಲ್ವಾ, ಅದಕ್ಕೆ ಮುಂಚೆ ನಮ್ಮನೇಲಿ ಒಂದು ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ನಿನ್ನನ್ನು ಕುಂಕುಮ ಕರಿಯೋಣ ಅಂತ ಬಂದೆ. ಆಯ್ತು ಆಂಟಿ, ಬರ್ತೀನಿ. ನಿಮ್ಮನೇಲಿ ನವರಾತ್ರಿ ಹಬ್ಬ ಮಾಡ್ತಿಲ್ವಾ? ಎಲ್ಲಿ ಆಂಟಿ, ರಾತ್ರಿ ಎಲ್ಲ ಆಫೀಸ್ ಕೆಲಸ ಆಗುತ್ತೆ, ಬೆಳಗ್ಗೆ ಎದ್ದು ಮನೆ ಕೆಲಸ ಆಗುತ್ತೆ, ಇನ್ನು ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಟೈಮ್ ಎಲ್ಲಿದೆ ಹಬ್ಬ ಮಾಡಕ್ಕೆ? ಅಲ್ಲ, ನಿಮ್ಮ ಅತ್ತೆಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅವರೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ರೆ ನೀನ್ ನವರಾತ್ರಿ ಹಬ್ಬ ಮಾಡ್ಬೋದಲ್ವಾ? ಅಲ್ಲ, ನಿನ್ನಂತ ಒಳ್ಳೆ ಹುಡುಗಿಗೆ ಅಷ್ಟು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಹೇಗೆ ನಿಮ್ಮತ್ತೆ? ನಮ್ಮ ಮನೇಲಿ ಹಬ್ಬದ ಕೆಲಸನ ನಾನೇ ಮಾಡಿದ್ದು. ನನ್ನ ಸೊಸೆ ಇಲ್ಲಿರೋ ಕಡ್ಡಿನೇ ಈ ಕಡೆ ಇಡ್ಲಿಲ್ಲ. ನೀನಾದ್ರೂ ನನ್ನ ಸೊಸೆ ಆಗಿದೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ. ಅತ್ತೆ, ಅವ್ರಿಗೆ ಯಾಕತ್ತೆ ಹೊಡೆದ್ರಿ? ಅವ್ರೇನ್ ಮಾಡಿದ್ರು? ನನ್ ಮೇಲಿರೋ ಕೋಪನ ಅವ್ರ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ನಾನ್ ಹೇಳೋದನ್ನ ಕೇಳಿದ್ರೆ ನೀನು ಎರಡು ಬಾರಿಸ್ತೀಯ ಅವಳಿಗೆ. ಅಂತದೇನ್ ಮಾಡಿದ್ರು? ನೀವು ನಿಮ್ಮ ಸೊಸೆನ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ನಿಮ್ಮ ತಲೆ ಮೇಲೆ ಕೂತಿದ್ದಾಳೆ. ಇಂಥ ಸೊಸೆನ ಕಟ್ಕೊಂಡು ಯಾವ ನವರಾತ್ರಿ ಮಾಡ್ತೀರಾ? ನಿಮ್ಮ ಸೊಸೆ ತರ ನನ್ನ ಸೊಸೆ ಏನಾರು ಆಗಿದ್ರೆ ಇಷ್ಟೊತ್ಕೊಳಗೆ ಅವ್ರ ಅಪ್ಪನ ಮನೆ ದಾರಿ ತೋರಿಸ್ತಿದೆ. ಲೇ, ಅಕ್ಕಪಕ್ಕದ ಮನೆಯವರು ಅಂದ್ರೆ ಕಷ್ಟ ಸುಖಕ್ಕೆ ಆಗೋರಾಗಿರ್ಬೇಕು, ನಿಂತರ ಫಿಟ್ಟಿಂಗ್ ಇಟ್ಕೋರಲ್ಲ. ನಿನ್ನ ಮಾತು ಕೇಳ್ಕೊಂಡು ನನ್ನ ಸೊಸೆ ನಾನ್ ಬೈದ್ನಲ್ಲೇ. ತಪ್ಪಾಯ್ತಮ್ಮ, ನನ್ನ ಕ್ಷಮಿಸ್ಬಿಡು. ಹಾ, ಕ್ಷಮಿಸೋದ? ನೀನ್ ನನಗೆ ಕ್ಷಮಿಸೋ ಮಾತೇ ಇಲ್ಲ. ನಿನ್ಗೆ ಸರಿಯಾಗಿ ಮಾಡ್ತೀನಿ. ಏನು ಬರ್ತಿ ಪ್ರಕೃತಿ? ಏನ್ ಮಾಡ್ತೀನ? ಅತ್ತೆ, ಇವಳನ್ನ ಎಳ್ಕೊಂಡ್ ಬನ್ನಿ ಅತ್ತೆ. ಲೇ ಪ್ರಕೃತಿ, ಬಾರೆ ಬಾರೆ ಲೇ ಬಾರೆ. ಹೊಟ್ಟೆಗೆ ಏನೇ ತಿಂತೀಯಾ ಮುದೇವಿ? ದನ ತಿಂದಾಗ ತಿಂತಾಳೆ, ಹಣಬಾರ ಎತ್ತಕ್ಕಾಗಲ್ಲ. ಅವ್ರ ಮನೆ ಹಾಳು ಮಾಡ ಮಾತಾಡ್ತೀಯ, ಸ್ವಲ್ಪ ಕಮ್ಮಿ ತಿನ್ಬೇಕು ಅಂತ ಗೊತ್ತಾಗಲ್ವೇನೆ? ಅವಳದವಳೆ ನೋಡಿ ಅತ್ತೆ, ಕಾಪಾಡಿ ಅಂತೆ, ಕಾಪಾಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಕಾಪಾಡಿ ಅಂತ ಕೇಳ್ತಾವಳೆ. ಕಾಪಾಡಿ ಕಾಪಾಡ್ತಾರ ನಿನ್ನ. ನಿನ್ನಂತ ತಾಯಿನಾತಿರಿಗೆಲ್ಲ ಸರಿಯಾಗಿ ಪಾಠ ಕಲ್ಸೋ ಸೊಸೆಯರ್ ಸಿಗ್ಬೇಕು. ನಾನ್ ಹೋಗಿ ಹೋಗಿ ಇವಳನ್ನ ನಮ್ಮ ಅತ್ತೆ ಆಗ್ಬೇಕು ಅನ್ಕೊಂಡಲ್ಲ, ನಂಗ್ ಬುದ್ಧಿ ಇಲ್ಲ. ಹೋಗ್ಲಿ ಬಿಡು ಪ್ರಕೃತಿ, ನಿಂದೇನ್ ತಪ್ಪಿದೆ? ಎಳ್ಳೆ ಹಾಳೋದವಳು ಮಾಡಿತಾನೆ. ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ಸಾಯ್ ಸಾಯ್ ಸಾಯ್. ನಿನ್ನಂತವ್ರನ್ನೆಲ್ಲ ಹಿಂಗೆ ಗೋಣಿ ಚೀಲದಲ್ಲಿ ಹಾಕಿ ಮೋರಿಗೆ ಬಿಡ್ಬೇಕು, ಹೆಂಗೇರಿ ಮೋರಿಗೆ. ಪ್ರಕೃತಿ, ಅಯ್ಯಪ್ಪ ಅಯ್ಯಪ್ಪ, ಅಯ್ಯೋ ಪ್ರಕೃತಿ ಬಿಟ್ಬಿಡಮ್ಮ.